ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಗಡ್ಡಿಮಾಳ್. ಇಂದಿನ ಮುಖ್ಯಾಂಶಗಳು: ವಾಯು ಮಾಲಿನ್ಯ ನಿಯಂತ್ರಣ ತಡೆಗಟ್ಟಲು ಸರ್ಕಾರದಿಂದ ಜನಜಾಗೃತಿ. ವಿದ್ಯಾರ್ಥಿಗಳ ಜೀವನ ಬಂಗಾರ, ವಿದ್ಯೆಯೇ ವಿನಯಕ್ಕೆ ದಾರಿ. ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯ. ಮದ್ಯದ ಅಂಗಡಿ ಅನುಮತಿಗಾಗಿ ಹಣ ವಂಚನೆ ಪರಾರಿ. ಶ್ರೀ ಸಂತ ಸೇವಾಲಾಲ ಹಾಗೂ ಶ್ರೀ ಸವಿತಾ ಮಹರ್ಷಿ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ. ವಾರ್ತೆಗಳ ವಿವರ. ವಾಯು ಮಾಲಿನ್ಯ ನಿಯಂತ್ರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಸರ್ಕಾರದ ವಾಹನದ ಮೂಲಕ ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಸರ್ಕಾರದ ಉದ್ದೇಶ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವ ಮೂಲಕ ಅನಾರೋಗ್ಯದ ಜೀವನಕ್ಕೆ ನಾಂದಿ ಹಾಡಬೇಕು. ಜನಸಾಮಾನ್ಯರು ಅತಿಯಾದ ಹೊಗೆಯಿಂದ ವಿವಿಧ ಮಾರಕ ರೋಗಗಳಿಗೆ ತುತ್ತಾಗುವುದನ್ನು ತಡೆಗಟ್ಟಲು ಪ್ರಚಾರದ ವಾಹನವೊಂದಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾ ವಾಯು ಮಾಲಿನ್ಯ ನಿಯಂತ್ರಣ ಜನಜಾಗೃತಿ ಕಾರ್ಯಕ್ರಮವನ್ನು RTO ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಅದರ ಭಾಗವಾಗಿ ರಾಯಚೂರು ಜಿಲ್ಲೆಯ ಪ್ರತಿ ತಾಲೂಕು ಕೇಂದ್ರಗಳಿಗೆ ವಾಹನದ ಮೂಲಕ ಪ್ರಚಾರ ಮಾಡುತ್ತಾ ಇಂದು ಸಿಂಧನೂರು ನಗರಕ್ಕೆ ಬಂದು ಜನರಲ್ಲಿ ವಾಯು ಮಾಲಿನ್ಯದ ಬಗ್ಗೆ ಜನಜಾಗೃತಿ ಮೂಡಿಸಿದರು. ವಾಹನಗಳನ್ನು ನಿಗದಿತ ಸಮಯಕ್ಕೆ ತಕ್ಕಂತೆ ವಾಯು ಪರಿಶೀಲನೆ ಮಾಡಿಸಿ ವಾಯು ಮಾಲಿನ್ಯ ನಿಯಂತ್ರಣದಲ್ಲಿದೆ ಎಂಬ ಪ್ರಮಾಣ ಪತ್ರವನ್ನು ಇಟ್ಟುಕೊಂಡಿರಬೇಕು. ಹಲವಾರು ವರ್ಷಗಳಿಂದ ಅತಿಯಾದ ಹೊಗೆ ಉಗುಳುವ ವಾಹನಗಳನ್ನು ಕಡಿಮೆ ಮಾಡಬೇಕು ಎಂಬ ತಿಳುವಳಿಕೆಯನ್ನು ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ನಗರ ಠಾಣೆ PSI ಬಸವರಾಜ್, ಸಂಚಾರಿ ಠಾಣೆ PSI ಕುಮಾರಸ್ವಾಮಿ ಇದ್ದರು. ನಗರದ ಸುಕಲ್ಪೇಟೆಯಲ್ಲಿರುವ ಶ್ರೀ ಕನಕದಾಸ ವಸತಿ ನಿಲಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಇಂದು ಸೋಮವಾರ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವಾರ್ಷಿಕ ಸ್ನೇಹ ಸಮ್ಮೇಳನ ವಿಶೇಷ ಕಾರ್ಯಕ್ರಮವೂ ಹೌದು. ಯಾಕೆಂದರೆ ವರ್ಷಾನುಗಟ್ಟಲೆ ವಿದ್ಯಾರ್ಥಿಗಳ ಜೊತೆಯಾಗಿ ಆಟವಾಡಿ ವಿದ್ಯಾಭ್ಯಾಸ ಮಾಡಿ ಕಾಲ ಕಳೆದು ಕ್ರಮೇಣ ಓದು ಮುಗಿದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ತೆರಳುವುದು ಸರ್ವೇ ಸಾಮಾನ್ಯ. ವಿದ್ಯೆ ಕಲಿಸಿದ ಗುರುಗಳನ್ನು, ಓದಿದ ಶಾಲೆಯನ್ನು ಮರೆಯಬಾರದು. ಇಲ್ಲಿ ಕಲಿತ ಪಾಠ, ಶಿಸ್ತು, ಸಂಯಮ, ಸಂಸ್ಕಾರ ನಿಮ್ಮ ಮುಂದಿನ ಬಾಳಿಗೆ ಏಳಿಗೆಯಾಗಬೇಕು. ವಿದ್ಯೆಯೇ ವಿನಯಕ್ಕೆ ದಾರಿ. ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಹಾಳು ಮಾಡಿಕೊಳ್ಳದೆ ಬಹಳ ಎಚ್ಚರಿಕೆಯಿಂದ ಮುನ್ನಡೆದಾಗ ಯಶಸ್ಸು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕನಕದಾಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ M ದೊಡ್ಡಬಸವರಾಜ್, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದ V ಬಸವರಾಜ್, ನಗರಸಭೆ ಸದಸ್ಯ K ರಾಜಶೇಖರ್, ಹಿರಿಯ ನ್ಯಾಯವಾದಿ ನಿರ್ಪದೆಪ್ಪ ಗುಡಿಹಾಳ್ ಸೇರಿದಂತೆ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಮದ್ಯದ ಅಂಗಡಿ ಮಂಜೂರು ಮಾಡಿಸಿಕೊಡುವುದಾಗಿ ನಂಬಿಸಿ ಹಲವಾರು ಜನರಿಗೆ ವಂಚನೆ ಮಾಡಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹಣ ಕಳೆದುಕೊಂಡವರೀಗ ಬಾಯಿ ಬಡಿದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ದಾವಣಗೆರೆ ನಿವಾಸಿಯಾದ ಯೋಗೇಶ್ ಎನ್ನುವ ವ್ಯಕ್ತಿ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸುವುದಾಗಿ ಹಲವಾರು ಜನರಿಗೆ ಟೋಪಿ ಹಾಕಿ ಲಕ್ಷಾಂತರ ಹಣ ತೆಗೆದುಕೊಂಡು ಈಗ ಪರಾರಿಯಾಗಿದ್ದಾನೆ. ಫೋನ್ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ. ಇದರಿಂದ ಹಣ ಕಳೆದುಕೊಂಡವರಿಗೆ ದಿಕ್ಕು ತೋಚದಂತಾಗಿದೆ. ದಾವಣಗೆರೆಯ ಯೋಗೇಶ್, ನಾನು ವಿಧಾನಸೌಧದಲ್ಲಿ ಪ್ರಥಮ ದರ್ಜೆ ನೌಕರನಾಗಿ ಕೆಲಸ ಮಾಡುತ್ತಿದ್ದೇನೆ. ನಿಮಗೆ ಮದ್ಯದ ಅಂಗಡಿ ಮಾಡಲು ಅನುಮತಿ ಕೊಡಿಸುವುದಾಗಿ ಹೇಳಿ ತಾಲೂಕಿನ ಗೊರೆವಾಳ ಗ್ರಾಮದ ವೀರೇಶ್ ಎನ್ನುವ ವ್ಯಕ್ತಿಯಿಂದ ಅಂದಾಜು 30 ಲಕ್ಷ ತೆಗೆದುಕೊಂಡು ವರ್ಷವೇ ಕಳೆದರೂ ಸಹ ಅಂಗಡಿ ಲೈಸೆನ್ಸ್ ಕೊಡಿಸಲಿಲ್ಲ. ಈಗ ನಮ್ಮ ಹಣ ನಮಗೆ ವಾಪಸ್ ಕೊಡಿ ಎಂದಾಗ ಆಸಾಮಿ ನಾಪತ್ತೆಯಾಗಿದ್ದಾನೆ. ಸರ್ಕಾರಿ ಶಾಲೆಯ ಶಿಕ್ಷಕನ ಮಗನಾದ ಯೋಗೇಶ್ ದುಡಿದು ತಿನ್ನುವ ಬದಲು ವಿಧಾನಸೌಧದಲ್ಲಿ ಕೆಲಸ ಮಾಡುವುದಾಗಿ ಹೇಳಿ ಹಲವಾರು ಜನರಿಗೆ ಮೋಸ ಮಾಡುವ ಮೂಲಕ ಹಣ ತೆಗೆದುಕೊಂಡು ಮಜಾ ಮಾಡುತ್ತಾ ತಿರುಗಾಡುತ್ತಿದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹಣ ಕಳೆದುಕೊಂಡ ಗೊರೆವಾಳ ಗ್ರಾಮದ ವೀರೇಶ್ ಮದ್ಯದ ಅಂಗಡಿ ಲೈಸೆನ್ಸ್ ಬರಲಿಲ್ಲ, ಕೊಟ್ಟ ಹಣ ವಾಪಸ್ಸು ಕೊಡುವಂತೆ ಯೋಗೇಶ್ಗೆ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್. ದಾವಣಗೆರೆ ಮನೆಗೆ ಹೋದರೆ ಮನೆಯಲ್ಲಿಲ್ಲ. ಕೊನೆಗೆ ವೀರೇಶ್ ಗೊರೆವಾಳ ಕಾರ್ಟಿಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ವೀರೇಶ್ ನೀಡಿದ ದೂರಿನ ಮೇರೆಗೆ ಕಾರ್ಟಿಗಿ ಠಾಣೆಯಲ್ಲಿ ವಂಚಕ ಯೋಗೇಶ್ ವಿರುದ್ಧ 420 ಪ್ರಕರಣ ದಾಖಲಾಗಿದೆ. ಈ ಕುರಿತು ಹಣ ಕಳೆದುಕೊಂಡ ಗೊರೆವಾಳ ಗ್ರಾಮದ ವೀರೇಶನನ್ನು ಮಾತನಾಡಿಸಿದಾಗ, ನಾನು ಹೊಸಪೇಟೆ ಮದ್ಯದ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಯೋಗೇಶ್ ಪರಿಚಯವಾದ, ಹೊಸ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸುತ್ತೇನೆ, ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡುವುದಾಗಿ ಹೇಳಿದ ಮೇಲೆ ಆತನ ಮಾತು ನಂಬಿ ಹಣ ಕೊಟ್ಟು ಮೋಸ ಹೋದೆ. ನನ್ನಂತೆ ಮಾನ್ವಿ ತಾಲೂಕಿನ ವ್ಯಕ್ತಿಯೊಬ್ಬರಿಗೆ ಮೋಸ ಮಾಡಿ ಹಣ ತೆಗೆದುಕೊಂಡಿದ್ದಾನೆ. ಈತನ ಬ್ಯಾಂಕ್ ಖಾತೆಗೆ ಹಣ ಹಾಕಿದ ಹಾಗೂ ಆತ ನೀಡಿದ ಖಾಲಿ ಚೆಕ್ ನನ್ನ ಬಳಿ ಇದ್ದು ಕಾರ್ಟಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೇನೆ ಎಂದು ಸ್ಪಷ್ಟನೆ ನೀಡಿದರು. ಮಾನ್ವಿ ತಾಲೂಕಿನ ವ್ಯಕ್ತಿಯೊಬ್ಬರು ಯೋಗೇಶನಿಗೆ 25 ಲಕ್ಷ ಹಣ ನೀಡಿದ್ದಾರೆ. ಅದೇ ರೀತಿ ಲಕ್ಷ್ಮೇಶ್ವರ ಶ್ರೀಕಾಂತ್ ಎನ್ನುವ ವ್ಯಕ್ತಿಯಿಂದ 20 ಲಕ್ಷ ಹಣವನ್ನು ಯೋಗೇಶ್ ತೆಗೆದುಕೊಂಡಿದ್ದು, ಶ್ರೀಕಾಂತ್ ನೀಡಿದ ದೂರಿನ ಮೇರೆಗೆ ಯೋಗೇಶನ ಮೇಲೆ ಸರ್ಕಾರಿ ದಾಖಲಾತಿ ತಿರುಚಿದ ಹಾಗೂ 420 ಪ್ರಕರಣ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸರ್ಕಾರಿ ಶಾಲೆಯ ಶಿಕ್ಷಕನ ಮಗನಾಗಿ ನಿಯತ್ತಾಗಿ ದುಡಿದು ತಿನ್ನುವ ಬದಲು ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡುತ್ತೇನೆ, ನಿಮಗೆ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸುವುದಾಗಿ ಒಬ್ಬೊಬ್ಬರಿಂದ 20ರಿಂದ 30 ಲಕ್ಷ ತನಕ ಹಣ ತೆಗೆದುಕೊಂಡು ಸುಮಾರು ಜನರಿಗೆ ಮೊಕ್ಪಲ್ ಟೋಪಿ ಹಾಕಿದ್ದು ಕಂಡುಬಂದಿದೆ. ತಾಲೂಕಿನ ಗೊರೆಬಾಳ್, ಮಾನ್ವಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ವಂಚನೆ ಒಳಗಾದ ಬಗ್ಗೆ ತಿಳಿದು ಬಂದಿದೆ. ಈಗ ಕಾರಟಗಿ ಮತ್ತು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ 420 ಸೆಕ್ಷನ್ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಅದೆಷ್ಟೋ ಜನರಿಗೆ ಆಸೆ ತೋರಿಸಿ ವಂಚನೆ ಮಾಡಿದ್ದಾನೆ ಎನ್ನುವ ಬಗ್ಗೆ ಪೋಷಕರು ತನಿಖೆ ಮಾಡಿ ಆರೋಪಿ ಯೋಗೇಶನಿಗೆ ಎಡೆಮುರಿ ಕಟ್ಟಿ ಇನ್ನು ಮುಂದೆ ಈ ರೀತಿ ಜನರಿಗೆ ವಂಚನೆ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಶ್ರೀ ಸಂತ ಸೇವಲಾಲ ಹಾಗೂ ಶ್ರೀ ಸವಿತಾ ಮಹರ್ಷಿ ಜಯಂತಿ ಅಂಗವಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ಮಹಾನ್ ಶರಣರ ಜಯಂತಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಫೆಬ್ರವರಿ 15ರಂದು ಶ್ರೀ ಸಂತ ಸೇವಲಾಲ್ ಜಯಂತಿ ಹಾಗೂ ಫೆಬ್ರವರಿ 16ರಂದು ಶ್ರೀ ಮಹರ್ಷಿ ಜಯಂತಿಯನ್ನು ಸರ್ಕಾರದ ಆದೇಶದಂತೆ ಸರಳ ಮತ್ತು ಅರ್ಥಪೂರ್ಣವಾಗಿ ಬೆಳಗ್ಗೆ 9:30ಕ್ಕೆ ಆಚರಿಸಲಾಗುವುದೆಂದು ತಹಶೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಅವರ ಅನುಪಸ್ಥಿತಿಯಲ್ಲಿ ಉಪ ತಹಶೀಲ್ದಾರ್ ಚಂದ್ರಶೇಖರ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ, ವೀರೇಶ್ ಶಿವನಗುತ್ತಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಇದ್ದರು. ಶ್ರೀ ಸವಿತಾ ಮಹರ್ಷಿ ಜಯಂತಿ 16/2/2024 ಶುಕ್ರವಾರ ದಿನ ಇರುತ್ತದೆ. ಡೇಟ್ ಏನು? 16/2/2024 ಶುಕ್ರವಾರ ದಿವಸ ಸವಿತಾ ಮಹರ್ಷಿ ಜಯಂತಿ. ಇದನ್ನು ನಮ್ಮ ಕಾರ್ಯಾಲಯದಲ್ಲಿ 9:00 ನೆರವೇರಿಸಲಾಗುತ್ತದೆ. ತಮ್ಮ ಕಾರ್ಯಾಲಯದಾಗ ಎಲ್ಲರೂ ನೆರವೇರಿಸಬೇಕಂತೇಳಿ ಸರ್, ಆವತ್ತಿನ ದಿನದಲ್ಲಿ ಒಳಗೊಂದು ರೋಡಿಗೆ 410 ಜಾತ್ರೆ ಇರ್ತದೆ. ಆ ರೋಡಲ್ಲಿ ಆಫೀಸ್ಗಳಲ್ಲಿ ಇಲ್ಲ, ಆ ಊರು ರಸ್ತೆ ಒಳಗೊಳ್ಳಾರಿ ರಸ್ತೆ ಸ್ಕೂಲ್ ಪ್ರಾಜೆಕ್ಟು ಎಲ್ಲ ಸರ್ ಮಾಡಿ ರಜೆ ಮಾಡ್ಬೋದಲ್ಲ? ಇಲ್ಲ, ಅವ್ರಿಗೆ ಮಾಡಿ ರಜೆ ಮಾಡ್ಬೋದಲ್ಲ ಸರ್? ರಜೆ ಇದ್ರು ಒಂದು ಆರ್ಡರ್ ಮಾಡ್ತೀನಿ ರೀ ಸರ್. ಆಚರಣೆ ಮಾಡಿ ನೀವು ಆಚರಣೆ ಮಾಡಿ ಊರಿಗೆ ಹೋಗ್ಬೇಕು. ಶಾಲಾ ರಜೆ ಇದ್ರೆ ಕೂಡ ಸವಿತಾ ಮಹರ್ಷಿ ಜಯಂತಿ ಮಾಡ್ಬೇಕು ಸರ್, ಮಾಡಿಸ್ತೀವಿ. ಎಲ್ಲರಿಗೂ ನೋಡ್ರಿ, ಆ ಏರಿಯಾದಾಗ ಬರೀ ಯಾವ ಸ್ಕೂಲ್ ರಜೆ ಕೊಡ್ತೀರಿ ಆ ಸ್ಕೂಲ್ ರಜೆ ಕೊಟ್ಟರು ಅವ್ರು ಮಾಡಬೇಕು. ಹಾಗಾಗಿ ಇನ್ನು ಕೆಲವು ಸ್ಕೂಲ್ಗಳಲ್ಲಿ ಆಚರಣೆ ಮಾಡ್ಬೋಣ ಸರ್. ಆಮೇಲೆ ಪಂಚಾಯತಿ ಒಳಗ ಮಾಡ್ಬೋದು. ಪಂಚಾಯತ್ ಹೋಗ್ತಾರೆ ಮತ್ತೆ ಅದೇ ಕಂಪ್ಯೂಟರ್ ಮುಖಾಂತರ ಹೆಂಗಾಗ್ತದೆ ಸರ್? ಮತ್ತೊಮ್ಮೆ ಮುಖ್ಯಾಂಶಗಳು. ವಾಯು ಮಾಲಿನ್ಯ ನಿಯಂತ್ರಣ ತಡೆಗಟ್ಟಲು ಸರ್ಕಾರದಿಂದ ಜನಜಾಗೃತಿ. ವಿದ್ಯಾರ್ಥಿಗಳ ಜೀವನ ಬಂಗಾರ, ವಿದ್ಯೆಯೇ ವಿನಯಕ್ಕೆ ದಾರಿ. ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯ. ಮದ್ಯದ ಅಂಗಡಿಯ ಅನುಮತಿಗಾಗಿ ಹಣ ವಂಚನೆ ಪರಾರಿ. ಶ್ರೀ ಸಂತ ಸೇವಲಾಲ ಹಾಗೂ ಶ್ರೀ ಸವಿತಾ ಮಹರ್ಷಿ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.